ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ, ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೆ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ದ ಸೀಕ್ರೆಟ್ಸ್ ಆಫ್ ಹೋಲಿನೆಸ್, ಪರಿಶುದ್ಧತ್ವ ಒಂದು ರಹಸ್ಯಗಳ 3ನೇ ವಾರದಲ್ಲಿ ಇದ್ದೇವೆ, ಕಡೆ ವಾರದಲ್ಲಿ ನಾವಿದ್ದೇವೆ. ಈ ದಿನ ದೇವರು ನಮಗೆ ಕೂಡ ಅನೇಕವಾದಂತ ಒಂದು ಆಳವಾದಂತ ಸಂಗತಿಗಳನ್ನ, ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಹೋಲಿನೆಸ್ ಅಂತ ಹೇಳುವಾಗ ಬರುವಾಗಲೇ ಈ ಒಂದು ಲೋಕಕ್ಕೆ ಸಂಬಂಧ ಪಡದೇ ಇರುವಂತ ಒಂದು ವಿಚಾರ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಅನೇಕ ಜನರು ಒಂದು ಹೋಲಿ ಆಗಿ ಇರ್ತಾರೆ. ಅವರು ನಾನು ಕ್ಲೀನ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಒಳ್ಳೆಯವನಾಗಿದ್ದೀನಿ, ಎಲ್ಲಾ ತರ ಅವ್ರು ಪೊಟ್ರೇಟ್ ಮಾಡ್ತಾರೆ. ಆದ್ರೆ ಹೋಲಿನೆಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಸಮಥಿಂಗ್ ಔಟ್ ಆಫ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಅಂತಂದ್ರೆ ಹೋಲಿನೆಸ್ ಓನ್ಲಿ ಎಕ್ಸಿಸ್ಟ್ ಇನ್ ಹೆವೆನ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಾವು ಒಂದು ವಿಚಾರ ನಾವು ನೋಡ್ಬೇಕು, ಇಡೀ ಲೋಕ ಪಾಪ ಮಾಡಿದೆ. ಇಡೀ ಲೋಕ ಯಾವಾಗ ಮೊದಲನೇ ಒಂದು ಒಂದು ವಿಚಾರದಲ್ಲಿ ಹೇಗೆ ಆದಾಮನು ಪಾಪ ಮಾಡಿದ, ಅವನ ಮುಖಾಂತರವಾಗಿ ಇಲ್ಲಿ ಲೋಕ ಪಾಪದಲ್ಲಿ ಇದೆ, ಎಲ್ಲ ಲೋಕ ಪಾಪದಲ್ಲಿ ಇದೆ ಎಂಬುದಾಗಿ. ಯಾರು ಕೂಡ ನೀತಿವಂತರಲ್ಲ, ಯಾರು ಕೂಡ ಪರಿಶುದ್ಧರಲ್ಲ. ಆದ್ರೆ ಕ್ರಿಸ್ತನ ಮುಖಾಂತರವಾಗಿ, ಕ್ರೂಜೆಯ ಮುಖಾಂತರವಾಗಿ ನಾವು ಪರಿಶುದ್ಧತ್ವವನ್ನ ನಾವು ರಿಸೀವ್ ಮಾಡ್ಕೊಳ್ತೇವೆ ಮತ್ತು ನಾವು ನೀತಿವಂತಿಕೆಯನ್ನ ನಾವು ರಿಸೀವ್ ಮಾಡ್ಕೊಳ್ತೇವೆ. ಪರಿಶುದ್ಧತ್ವ ಒಂದು ಜೀವಿತವನ್ನ ನಾವು ನಡೆಸಬೇಕೆಂಬುದಾಗಿ ಸತ್ಯವೇದ ನಮ್ಗೆ ಹೇಳ್ಕೊಡ್ತದೆ. ಪರಲೋಕದಲ್ಲಿ ದೇವರು ಒಬ್ಬರೇ ಅತಿ ಪರಿಶುದ್ಧನು ಮತ್ತು ಆತನ ದೂತರು ಕೂಡ ಪರಿಶುದ್ಧರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಈ ಭೂಮಿ ಮೇಲೆ ದೇವರು ಆತನನ್ನ ನಂಬುವಂತ ಪ್ರತಿ ಒಬ್ಬರನ್ನ, ಆತರ ಮಕ್ಕಳನ್ನ ಆತನು ನೀತಿವಂತರನ್ನಾಗಿ ಅವರನ್ನ ಮಾಡಿದ ಮೇಲೆ ಅವರು ಪರಿಶುದ್ಧರಾಗಿ ಇರಬೇಕು ಅಂತ ದೇವರ ವಾಕ್ಯ ಹೇಳುವುದನ್ನ ನಾವು ಕೇಳಿಸ್ಕೊಳ್ಬಹುದಾಗಿದೆ. ಹಾಗಾಗಿ ಈ ದಿನ ನಾವು ಏನು ವಾಕ್ಯವನ್ನ ನಾವು ಕಲೀಲಿಕ್ಕಿದ್ದೇವೆ, ಇದು ನಮ್ಮ ಜೀವಿತವನ್ನ ಬದಲಾಯಿಸ್ತದೆ. ಇದು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಚೇಂಜ್ ಮಾಡ್ತದೆ. ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಚೇಂಜ್ ಮಾಡುವಾಗ, ನಮ್ಮ ಒಂದು ಒಂದು ಒಳನೋಟವನ್ನ ಚೇಂಜ್ ಮಾಡುವಾಗ, ನಾವು ಹೇಗೆ ಜೀವಿಸಬೇಕು, ನಾವು ಹೇಗೆ ಜೀವಿಸಿದ್ರೆ ದೇವರ ಒಂದು ಒಂದು ದೃಷ್ಟಿಯಲ್ಲಿ ನಾವು ಹೇಗೆ ಕರೆಕ್ಟ್ ಆಗಿ ಇರ್ತೇವೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹೀಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಂದು ಪುಣ್ಯ ಕ್ರಿಯೆಗಳಿಂದ, ನಮ್ಮ ಒಂದು ಯಾವುದೋ ಒಂದು ವಿಚಾರಗಳಿಂದ ನಾವು ದೇವರನ್ನ ಮೆಚ್ಚಿಸುವುದಕ್ಕೆ ಅಸಾಧ್ಯವಾಗಿದೆ. ನಮ್ಮ ಎಲ್ಲಾ ನೀತಿವಂತಿಕೆ ದೇವರ ಮುಂದೆ ಹೇಗಿದೆ ಅಂತ ಒಂದು ಫಿಲ್ತಿ ರ್ಯಾಗ್, ಒಂದು ಕೊಳಕು ಬಟ್ಟೆ ರೀತಿ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರೆ ಈ ದಿನ ನಾವು ಫೋಕಸ್ ಮಾಡಿ ನಾವು ನೋಡುವುದಾದ್ರೆ, ಕ್ರೂಜೆಯ ಮುಖಾಂತರವಾಗಿ ನಾವು ನೀತಿವಂತರಾಗಿದ್ದೇವೆ, ಕ್ರೂಜೆಯ ಮುಖಾಂತರವಾಗಿ ನಾವು ರಕ್ಷಣೆಯನ್ನು ಹೊಂದಿಕೊಳ್ತೇವೆ, ಕ್ರೂಜೆಯ ಮುಖಾಂತರವಾಗಿ ನಾವು ಪರಿಶುದ್ಧತ್ವವನ್ನ ನಾವು ಹೊಂದಿಕೊಳ್ತೇವೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ನಾವು ಕಳೆದ ವಾರ ಅನೇಕ ಒಂದು ವಿಚಾರಗಳನ್ನು ನಾವು ಕಲ್ತ್ಕೊಂಡಿದ್ದೇವೆ. ಈ ಒಂದು ತಿಂಗಳು ಪೂರ್ತಿ ನಾವು ಹೋಲಿನೆಸ್ ಮೇಲೆ ನಾವು ಫೋಕಸ್ ಮಾಡಿದ್ದೇವೆ. ಹಾಗಾಗಿ ಇದು ಕಡೆಯ ವಾರದಲ್ಲಿ ಇರುವಾಗ ನಾವು ಈ ಒಂದು ವಾರ ಅನೇಕ ವಿಚಾರಗಳನ್ನು ನಾವು ಕಲ್ತುಕೊಳ್ಳೋಣ. ನೋಡ್ರಿ, ಮೊದಲನೇದಾಗಿ ಹೋಲಿನೆಸ್ ಅಂತ ಹೇಳುವಾಗ, ಪರಿಶುದ್ಧತ್ವ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಕಳೆದ ವಾರ ನಾನು ಎಂಡ್ ಮಾಡುವಾಗ ಹೇಳಿದೆ, ಒಂದು ಪರಿಶುದ್ಧ ಒಂದು ಜೀವಿತದಲ್ಲಿ ಏನಿದೆ ಅಂದ್ರೆ ಒಂದು ಅಥಾರಿಟಿ ಇದೆ, ಪರಿಶುದ್ಧ ಒಂದು ಜೀವಿತದಲ್ಲಿ ಒಂದು ಪವರ್ ಇದೆ, ಪರಿಶುದ್ಧ ಒಂದು ಜೀವಿತದಲ್ಲಿ ಒಂದು ಕಾಲಿಂಗ್ ಆಫ್ ಗಾಡ್ ಇದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ, ಈ ಭೂಮಿಯ ಮೇಲೆ ದೇವರು ಒಂದು ವ್ಯಕ್ತಿಯನ್ನ ಕರಿಬೇಕು, ಒಂದು ವ್ಯಕ್ತಿಯನ್ನ ಆರಿಸ್ಕೊಳ್ಬೇಕು, ಒಂದು ವ್ಯಕ್ತಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು, ಒಂದು ವ್ಯಕ್ತಿಗೆ ಒಂದು ಮುಖಾಂತರವಾಗಿ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತಂದ್ರೆ he need to reveal himself in a divine encounter to him. ಆ ದೇವರು ತನ್ನನ್ನ ತಾನು ಆತನಿಗೆ ಒಂದು ದೈವಿಕವಾದಂತ ಪ್ರಕಟಣೆಯಲ್ಲಿ ತನ್ನನ್ನ ತಾನು ಏನ್ ಮಾಡ್ಕೊಳ್ಬೇಕಂತೆ ತೋರ್ಪಡಿಸಬೇಕಾಗ್ತದೆ. ಈ ರೀತಿಯಲ್ಲಿ ಈ ಒಂದು ಭೂಮಿಯ ಮೇಲೆ ನಡೆದಂತ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅದು ಯಾರು ಅಂದ್ರೆ ದೇವರು ಮೋಶೆಗೆ ತನ್ನನ್ನ ತಾನು ಪ್ರಕಟ ಮಾಡ್ಕೊಳ್ಳೋದು ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ವಿಮೋಚನ ಕಂಡ 3ನೇ ಅಧ್ಯಾಯ 5ನೇ ವಚನವನ್ನ ಒಂದು ಸಾರಿ ನಾವು ಓದ್ಕೊಳ್ಳೋಣ. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆಳಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಆಮೇನ್, ಹಾಲೆಲೂಯ. ಇಲ್ಲಿ ನಾವು ಮೋಶೆಯ ಒಂದು ಕಿರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ, ಮೋಶೆ ಏನ್ ಮಾಡ್ತಾ ಇದ್ದಾನೆ, ಹೆರೋಬ್ ಎಂಬುವಂತ ಒಂದು ಬೆಟ್ಟದಲ್ಲಿ ಕುರಿ ಕಾಯ್ತಾ ಇದ್ದಾನೆ. ಅವನು 40 ವರ್ಷ ಫಾರೋನನ ಅರಮನೆಯಲ್ಲಿ ಇದೆ ಎಂಬುದಾಗಿ ನೋಡ್ಬೋದು. ಈಗ 40 ವರ್ಷ ಕುರಿ ಕಾಯ್ತಾ ಇದ್ದಾನೆ. 40 ವರ್ಷ ಆಗುವಾಗಿದೆ. ಅವನು ಏನ್ ಮಾಡ್ತಾನೆ, ಹೊರೇಬ್ ಎಂಬುವಂತ ಬೆಟ್ಟದಲ್ಲಿ, ಹೊರೇಬ್ ಎಂಬುವ ದೇವರ ಬೆಟ್ಟ ಅಂತ ಹೇಳ್ತಾರೆ, ಆ ಬೆಟ್ಟದಲ್ಲಿ ಅವನು ಕುರಿ ಕಾಯ್ತಾ ಇದ್ದಾನೆ. ಹಾಗೆ ಹೋಗುವಾಗ ಅವನು ಒಂದು ಆಕರ್ಷಣೆ ಕಾಣಿಸ್ಕೊಳ್ತಾ ಇದೆ. ಮೋಶೆ ನೋಡಿದಂತ ಆಕರ್ಷಣೆ ಇವಾಗವರೆಗೂ ಅವನ ಜೀವಿತದಲ್ಲಿ ಯಾವಾಗೂ ನೋಡೇ ಇಲ್ಲ. ಯಾಕಂದ್ರೆ ಆವಾಗಲೇ ಅವನಿಗೆ 80 ವರ್ಷ ಆಗೋಗಿರ್ತದೆ. ದೇವರು ಅಬ್ರಾಹ್ಮ್ಗೆ ಕರೀತಾರೆ 75 ವರ್ಷದಲ್ಲಿ, ಆದ್ರೆ ದೇವರು ಮೋಶೆನ ಕರೀತಿದ್ರೆ 80ನೇ ವರ್ಷದಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ವ್ಯಕ್ತಿ ಮೋಶೆ ಏನನ್ನ ನೋಡ್ದ, ಅವನ್ ವಿಸ್ಮಯಕರವಾಗಿ ಅವನು ಅದರ ಹತ್ರ ಹೋಗ್ತಾ ಇದ್ದಾನೆ. ಒಂದು ಗಿಡ ಅದೇನಾಗ್ತದೆ ಅಂತ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಒಂದು ಪೊದೆ ಅದಕ್ಕೆ ಬೆಂಕಿ ಹತ್ತುಕೊಂಡಿದೆ, ಆದ್ರೆ ಅದು ಏನಾಗ್ತಾ ಇಲ್ಲ ಅಂತ, ಅದು ಸುಟ್ಟು ಹೋಗ್ತಾ ಇಲ್ಲ, ಆದ್ರೆ ಅದು ಬೆಂಕಿ ಮಾತ್ರ ಉರಿತಾ ಇದೆ ಅಂತ. ಆದ್ರೆ ಅದೊಂದು ಗಿಡ ನಾಶವಾಗ್ತಾ ಇಲ್ಲ. ಇದನ್ನ ನೋಡುವುದಕ್ಕೆ ಅಚ್ಚರಿಯಾಗಿ ಅವನ ಹತ್ತಿರ ಹೋಗುವಾಗ ನಾವು ಏನು ವಾಕ್ಯ ಓದಿದ್ರಿ, ಆ ವಾಕ್ಯದಲ್ಲಿ ನಾವು ನೋಡ್ಬೋದು, ದೇವರು ಮೋಶೆಯನ್ನ ನೋಡಿ, ದೇವರು ಮೋಶೆ ಹತ್ರ ಮಾತಾಡ್ತಾ ಇದ್ದಾರೆ, ನೀನು ಹತ್ತಿರ ಬರಬೇಡ, ನೀನು ನಿಂತಿರುವಂತ ಸ್ಥಳ ಪರಿಶುದ್ಧವಾಗಿರುವಂತದ್ದು, ನಿನ್ನ ಕಾಲಿನಲ್ಲಿರುವಂತ ಕೆರೆಗಳನ್ನ ತೆಗೆದು ಹಾಕು ಅಂತ ದೇವರು ಹೇಳ್ತಾ ಇದ್ದಾರೆ. ಈ ವಾಕ್ಯ ಸ್ವಲ್ಪ ಗಮನಿಸಿ ನೋಡೋಣ. ಯಾಕೆ ಅಂತಂದ್ರೆ, ದೇವರು ಯಾರಿಗೆ ಕಾಲಿಂಗ್ ಅನ್ನ ಇಟ್ಟಿದ್ದಾರೆ, ಯಾರಿಗೆ ಕರೆಯನ್ನ ಕೊಡ್ತಾ ಇದ್ದಾರೆ, ಯಾರಿಗೆ ಒಂದು ಅಥಾರಿಟಿಯನ್ನ ಕೊಡ್ತಾ ಇದ್ದಾರೆ, ಯಾರಿಗೆ ಒಂದು ಪವರ್ ಅನ್ನ ಕೊಡ್ತಾ ಇದ್ದಾರೆ, ದೇವರು ಯಾರ ಮುಖಾಂತರವಾಗಿ ಕಾರ್ಯ ಮಾಡ್ಬೇಕಂತ ಇದ್ದಾರೆ. ಮೊದಲನೇದಾಗಿ ದೇವರು ಅವ್ರಿಗೆ ಎನ್ಕೌಂಟರ್ ಮಾಡ್ತಾರೆ ಅಂತೆ, ಒಂದು ಸೂಪರ್ ನ್ಯಾಚುರಲ್
ನ್ಯಾಚುರಲ್ ಎನ್ಕೌಂಟರ್. ಅದು ಯಾವ ರೀತಿಯಲ್ಲಿ ಬೇಕಾದ್ರೂ ಆಗ್ಬೋದು, ಆದ್ರೆ ದೇವರು ತನ್ನನ್ನ ತಾನು ಪ್ರಕಟಪಡಿಸ್ಕೊಳ್ತಾರೆ ಅವ್ರಿಗೆ ಯಾರಾಗಿದ್ದಾರೆ ಎಂಬುದಾಗಿ. ಈ ದಿನ ಹೋಲಿನೆಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳುವಾಗ ದೇವರು ಹೇಳ್ತಾ ಇದ್ದಾರೆ ಆ ಒಂದು ಸ್ಥಳ ಹೋಲಿ ಆಗಿದೆ. ಯಾಕೆಂದ್ರೆ ಅಲ್ಲಿ ದೇವರ ಪ್ರಸನ್ನತೆ ಇದೆ. ದೇವರು ಒಂದು ಅದ್ಭುತವನ್ನ ಮಾಡ್ತಿದ್ರೆ, ಬೆಂಕಿಯ ಮುಖಾಂತರವಾಗಿ ದೇವರು ಮೋಶೆ ಹತ್ರ ಮಾತಾಡ್ತಾ ಇದ್ರೆ ಹೇಳ್ತಾ ಇದ್ದಾರೆ ನೀನ್ ನಿಂತಿರುವಂತ ಸ್ಥಳ ಪರಿಶುದ್ಧವಾಗಿರುವಂತ ಸ್ಥಳ ಎಂಬುದಾಗಿ. ಮೋಶೆ ತನ್ನ ಕಾಲಿನಲ್ಲಿ ಇರುವಂತ ಕೆರೆಗಳನ್ನ ಬಿಚ್ಚಿಬಿಟ್ಟು ಅವನ್ ಮುಂದಕ್ಕೆ ಬರ್ತಾನೆ ಎಂಬುದಾಗಿ ನಾವು ಆ ವಾಕ್ಯದಲ್ಲಿ ನಾವು ನೋಡ್ಬೋದಾಗಿದೆ. ಆದ್ರೆ ಇದ್ರಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು, ಇದ್ರಲ್ಲಿ ನಾವು ಏನ್ ಫೋಕಸ್ ಮಾಡ್ಬೇಕು ಅಂತಂದ್ರೆ, ನೀನು ಪರಿಶುದ್ಧತ್ವ, ದೇವರ ಒಂದು ಪರಿಶುದ್ಧತ್ವನ ನೀನು ಎನ್ಕೌಂಟರ್ ಮಾಡ್ಬೇಕಂದ್ರೆ ಯು ಶುಡ್ ಲೀವ್ ಯುವರ್ ಸ್ಯಾಂಡಲ್ಸ್ ಬಿಹೈಂಡ್. ನಿನ್ನ ಕಾಲಿನಲ್ಲಿರುವಂತ ಕೆರೆಗಳನ್ನ ಬಿಟ್ಟು ನಿನ್ ದೇವರ ಬಳಿಗೆ ನೀನು ಬರಬೇಕಾಗ್ತದೆ. ಯಾಕೆ ಅಂತಂದ್ರೆ ದೇವರು ವಾಸ ಮಾಡುವಂತ ಸ್ಥಳ, ದೇವರು ತನ್ನನ್ನ ತಾನು ಪ್ರಕಟಿಸಿಕೊಳ್ಳುವಂತ ಸ್ಥಳ, ದೇವರು ನಿನಗೆ ಪ್ರಕಟಣೆ ಕೊಡುವಂತ ಸ್ಥಳ ಯಾವ ತರ ಆಗಿದೆ ಅಂತಂದ್ರೆ ಪರಿಶುದ್ಧವಾಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಬಿಕಾಸ್ ದೇವರ ವಾಕ್ಯ ಹೇಳ್ತದೆ ವಿತೌಟ್ ಹೋಲಿನೆಸ್ ನೋ ಒನ್ ಕ್ಯಾನ್ ಸಿ ಗಾಡ್. ಪರಿಶುದ್ಧತ್ವ ಇಲ್ಲದ ದೇವರನ್ನ ಯಾರು ಕೂಡ ನೋಡೋಕ್ಕಾಗುವುದಿಲ್ಲ ಎಂಬುದಾಗಿ. ಹೀಗೆ ನೋಡ್ರಿ, ಮೋಶೆ ಏನು ಎನ್ಕೌಂಟರ್ ಮಾಡ್ತಾನೆ, ಹಿಸ್ ಲೈಫ್ ವಾಸ್ ಕಂಪ್ಲೀಟ್ಲಿ ಚೇಂಜ್ಡ್. ಅವನ ಒಳಗಡೆ ದೇವರು ಇಟ್ಟಂತ ಒಂದು ಟಾಸ್ಕ್, ಅವನಿಗೆ ದೇವರು ಕೊಟ್ಟಂತ ಒಂದು ಅಸೈನ್ಮೆಂಟ್, ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇವಾಗವರೆಗೂ ಕೂಡ ಮಾನವ ಕುಲದಲ್ಲಿ ಯಾರಿಗೂ ದೇವರು ಕೊಟ್ಟಿದ್ದಿಲ್ಲ ಅಂತ ಒಂದು ಜವಾಬ್ದಾರಿಯನ್ನ ಈ ವ್ಯಕ್ತಿಗೆ ಕೊಡ್ತಾ ಇದ್ದಾರೆ. ಅದು ಕೊಡುವುದಕ್ಕಿಂತ ಮುಂಚೆ ಹೇಳ್ತಾ ಇದ್ದಾರೆ ನಿನ್ ಕಾಲಿನ ಕೆರೆಗಳನ್ನು ಬಿಚ್ಚಿ ಬಿಡು ಎಂಬುದಾಗಿ. ಈ ಲೋಕದ ವಿಚಾರಗಳನ್ನ ಬಿಟ್ಟು ಬಿಡುವುದೇ ಕಾಲಿನ ಕೆರೆಗಳು ಬಿಡುವುದು ಎಂಬುದಾಗಿ. ನೋಡ್ರಿ, ನಮ್ದು ಕಾಲಿನ ಕೆರೆ ನಾವು ಎಲ್ಲೇ ಹೋದ್ರೂ ಕೂಡ ಏನ್ ಮಾಡ್ತೇವಂತೆ, ನಾವು ಶೂಸ್ ಇರ್ಬೋದು, ಒಂದು ಸ್ಲಿಪ್ಪರ್ಸ್ ಇರ್ಬೋದು, ನಾವು ಹಾಕೊಂಡೇ ಓಡಾಡ್ತಾವ್. ನಾವು ಎಲ್ಲಾ ಕಡೆ ನಾವು ಅದನ್ನ ತಕೊಂಡು ಹೋಗ್ತೇವೆ, ಎಲ್ಲಿ ಹೋದ್ರೂ ಹಾಕೊಂಡು ಹೋಗ್ತೇವೆ. ಅಂಗಡಿಗೆ ಹೋಗ್ಲಿ, ಹೊರಗಡೆ ಹೋಗ್ಲಿ, ಮನೆಯಿಂದ ಹೊರಗಡೆ ಬಂದ್ರೆ ನಾವು ಅದನ್ನ ಹಾಕೊಂಡೇ ಇರ್ತೇವೆ ಕಾಲಿನಲ್ಲಿ. ಅದು ಏನ್ ಇಂಡಿಕೇಟ್ ಮಾಡ್ತದೆ ಅಂದ್ರೆ ದ ವರ್ಲ್ಡ್ನೆಸ್. ಈ ಒಂದು ಲೋಕದಲ್ಲಿ ಎಲ್ಲೇ ನೀನ್ ತಿರ್ಗಾಡ್ರು ಕೂಡ ಅದ್ರ ಜೊತೆಗೆ ನೀನ್ ತಿರ್ಗಾಡ್ತೀಯ, ಆದ್ರೆ ದೇವರ ಪ್ರಸನ್ನತೆಗೆ ಬರುವಾಗ ಅದನ್ನ ಬಿಚ್ಚಿಡ್ತೀಯ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನೀನ್ ಎಲ್ಲೇ ಹೋದ್ರು, ಲೋಕದಲ್ಲಿ ನೀನ್ ಜೀವಿತ ಮಾಡುತ್ತಾ ಇರುವಾಗ, ದೇವರ ಪ್ರಸನ್ನತೆಗೆ ನೀನ್ ಬರುವಾಗ ಯು ಹ್ಯಾವ್ ಟು ಕೀಪ್ ಅ ಸೆಟ್. ನೀನ್ ಅದನ್ನೆಲ್ಲ ಸೈಡ್ ಹೊರಗಡೆ ಒಂದು ಪಕ್ಕದಲ್ಲಿ ಇಟ್ಬಿಡ್ಬೇಕು. ಲೋಕದ ಸಂಗತಿಗಳನ್ನ ಪಕ್ಕದಲ್ಲಿ ಇಟ್ಬಿಡ್ಬೇಕು. ದೇವರ ಬಳಿ ಬರುವಾಗ ದೇವರ ಬಳಿ ಈ ಲೋಕದ ಸಂಗತಿಗಳನ್ನು ತೆಗೆದುಕೊಂಡು ಬರಬೇಡ. ಯಾಕೆಂದ್ರೆ ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಮೋಶೆ ಕೆರೆಗಳನ್ನ ಬಿಚ್ಚಿ ದೇವರ ಮುಂದೆ ಬರ್ತಾನೆ. ನೀನ್ ಈ ಲೋಕದ ವಿಚಾರಗಳನ್ನ ಬಿಚ್ಚಿಟ್ಟು, ಈ ಲೋಕದ ವಿಚಾರಗಳನ್ನ ತೊರೆದು ಬಿಟ್ಟು ನೀನ್ ದೇವರ ಮುಂದೆ ಹೋಗ್ಬೇಕಾಗ್ತದೆ. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ ಮೊದಲು ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವುಬೇಕೆಂಬುದಾಗಿ. ನಾವು ದೇವರ ಬಳಿ ಹೋಗಿ ಎಲ್ಲಾ ಕಂಪ್ಲೇಂಟ್ಸ್ ಹೇಳ್ರಿ, ಎಲ್ಲಾ ರಿಕ್ವೆಸ್ಟ್ ಹೇಳ್ರಿ, ಪ್ರತಿಯೊಂದು ವಿಚಾರ ದೇವರ ಹತ್ರ ನೀವು ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ವೆನ್ ಯು ಕಮ್ ಬಿಫೋರ್ ದ ಲಾರ್ಡ್, ಕಮ್ ವಿತ್ ರೆವರೆನ್ಸ್, ಕಮ್ ವಿ ಹಂಬಲಿಂಗ್ ಯುವರ್ ಸೆಲ್ಫ್. ನೀನು ಆ ರೀತಿಯಲ್ಲಿ ಬರುವುದಾದ್ರೆ ಗಾಡ್ ವಿಲ್ ಹಾನರ್ ಇನ್ ಎನಿ ಸ್ಟೇಟ್ ಯು ಆರ್. ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಬರುವುದಾದ್ರೆ ನೀನು ತಿರುಗಿ ಹೋಗುವಾಗ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ, ದೇವರು ನಿನ್ನನ್ನು ಮುಟ್ಟುತ್ತಾರೆ, ದೇವರು ನಿನ್ನನ್ನು ಪರಿವರ್ತಿಸ್ತಾರೆ, ದೇವರು ನಿನಗೆ ಬೇಕಾದಂತ ಎಲ್ಲಾ ಮೇಲುಗಳನ್ನ ಮಾಡುವಂತ ದೇವರಾಗಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ನೀವು ದೇವರ ಮುಂದೆ ಕಂಪ್ಲೇಂಟ್ಸ್ ತಗೊಂಡೋಗಿ ಎಲ್ಲಾ ವಿಚಾರದಲ್ಲಿ ಕುಂದಿ ಹೋಗುವುದು ಬೇಡ. ಅಂಡರ್ಸ್ಟ್ಯಾಂಡ್ ಹೂ ಗಾಡ್ ಈಸ್, ಅಷ್ಟೇ ಸಾಕು. ಆ ಒಂದು ಪ್ರಕಟಣೆ ಜೀವಿತವನ್ನು ಬದಲಾಯಿಸುವಂತದ್ದಾಗಿದೆ. ಮೋಶೆ ತನ್ನ ಕೆರೆಗಳನ್ನ ಬಿಡ್ತಾನೆ. ನಾವು ಈ ಲೋಕದ ಸಂಗತಿಗಳನ್ನ ಬಿಟ್ಟು ದೇವರ ಮುಂದೆಗೆ ನಾವು ಹೋಗ್ಬೇಕಾಗ್ತದೆ. ನೋಡ್ರಿ, ಮೋಶೆ ಹೋಗಿದ ಒಡನೆ ದೇವರು ತನ್ನನ್ನ ತಾನು ಪರಿಚಯಿಸಿಕೊಳ್ತಾ ಇದ್ದಾರೆ. ನಾನು ಮೋಶೆ, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು ಎಂಬುದಾಗಿ ಆ ವಾಕ್ಯಗಳಲ್ಲಿ ವಿಮೋಚನ ಕಂಡ 3ನೇ ಅಧ್ಯಾಯ ಸ್ಟಾರ್ಟಿಂಗ್ ಅಲ್ಲಿ ನೀವು ಓದಿಕೊಂಡು ಹೋಗುವಾಗ ನಿಮ್ಗೆ ಆ ವಾಕ್ಯಗಳು ಬರುವುದು ನೀವು ನೋಡ್ಕೊಳ್ಬಹುದಾಗಿದೆ. ಒಂದೊಂದು ವಾಕ್ಯವು ಕೂಡ ದೇವರು ಮೋಶೆ ಕೂಡ ಮಾತಾಡುವಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಕಾನ್ವರ್ಸೇಷನ್ ದೇವರ ಮಧ್ಯೆ ಮತ್ತು ಮೋಶೆಯ ಮಧ್ಯದಲ್ಲಿ ಆಗ್ತದೆ. ಇದೆಲ್ಲ ನಾವು ನೋಡುವಾಗ ಅರ್ಥ ಮಾಡ್ಕೊಳ್ಬೇಕು, ದೇವರೇ ನನ್ನ ಕೂಡ ನೀನು ಮಾತಾಡು. ಅಫ್ಕೋರ್ಸ್ 100% ದೇವರು ಮಾತಾಡ್ತಾರೆ, ಬಟ್ ಇನ್ ಹೋಲಿನೆಸ್, ಪರಿಶುದ್ಧತ್ವದಲ್ಲಿ ಇರುವಾಗ ದೇವರು ನಿನ್ನ ಕೂಡ ದೇವರು ಮಾತಾಡುವುದಕ್ಕೆ ದೇವರಿಗೆ ಸುಲಭವಾಗಿರ್ತದೆ. ದೇವರು ನಿನ್ನ ಕೂಡ ಮಾತಾಡುವುದಕ್ಕೆ ಯಾವುದೇ ಬ್ಯಾರಿಯರ್ಸ್ ಇರುವುದಿಲ್ಲ. ದೇವರು ನಿನ್ನನ್ನು ಪ್ರಕಟ ಮಾಡಿಕೊಳ್ಳುವುದಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಇದಿರೋದು. ಯಾಕೆ ಅಂತಂದ್ರೆ ಯು ಆರ್ ಕ್ಲೀನ್, ಯು ಆರ್ ಫೋಕಸ್ಡ್, ಯು ಆರ್ ಪ್ಯೂರಿಫೈಡ್, ಯು ಆರ್ ಹೋಲಿ. ದೇವರು ನಿನ್ನ ಕೂಡ 100% ಮುಖಾಮುಖಿಯಾಗಿ ಏಕಾಂತವಾಗಿ ದೇವರು ಮಾತಾಡೋಕ್ಕೆ ಆತನು ಶಕ್ತರಾಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಪ್ರಕಟಣೆ ಒಂದು ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ತನ್ನನ್ನು ತಾನು ಪ್ರಕಟಣೆ ಮಾಡಿಕೊಳ್ಳುವಾಗ, ಆತನು ಯಾರು ಎಂಬುದಾಗಿ ರಿವೀಲ್ ಮಾಡುವಾಗ ನಾವು ಹೇಗಿರ್ಬೇಕಂತೆ, ನಮ್ಮನ್ನು ನಾವು ತೊರೆದು ಬಿಟ್ಟಿರ್ಬೇಕಂತೆ. ನಮ್ಗೆ ಯಾವುದೇ ರೀತಿಯಾದಂತೆ ಲೋಕದ ಸಂಬಂಧಗಳನ್ನ ನಾವು ಇಟ್ಟುಕೊಳ್ಬಾರ್ದು ಎಂಬುದಾಗಿ ನಾವು ನೋಡೋಣ. ಆ ರೀತಿಯಲ್ಲಿ ದೇವರು ಹೇಗೆ ಮೋಶೆಗೆ ಪ್ರಕಟವನ್ನ ಮಾಡಿದ್ರು, ಮೋಶೆಗೆ ತಿಳಿಸಿಕೊಡ್ತಾ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ತಾ ಇದ್ದಾರೆ. ಮೋಶೆ, ನನ್ನ ಪೂರ್ವಿಕರ ದೇವರು, ನನ್ನ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಪರಿಚಯ ಮಾಡಿಕೊಂಡಾಗ ಮೋಶೆ ಒಳಗಡೆ ಕೂಡ ಅನೇಕ ಕ್ವಶನ್ಗಳಿದೆ. ಮೋಶೆ ದೇವರ ಬಳಿ ಮಾತಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವರ ಪೂರ್ವಿಕರು, ಇವರ
ಜನರು ಯಾರಿದ್ದಾರೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಇವಾಗ ಕೂಡ ದಾಸತ್ವದಲ್ಲಿ ಇದ್ದಾರೆ ದೇವ್ರೆ, ಅವ್ರು ಕಣ್ಣೀರಿಡ್ತಾ ಇದ್ದಾರೆ, ಅವ್ರನ್ನ ಬಿಡಿಸುವಂತವ್ರು ಯಾರು ಇಲ್ಲ ಅಂತ ಹೇಳಿ ಮೋಶೆ ಹೇಳುವಾಗ ದೇವ್ರು ಹೇಳ್ತಾ ಇದ್ದಾರೆ, ಅವರ ಒಂದು ಕಣ್ಣೀರು ನನಗೆ ಮುಟ್ಟಿದೆ, ಅದಕ್ಕೆ ನಾನು ನಿನ್ನನ್ನ ಕಳಿಸ್ತಾ ಇದ್ದೀನಿ ಮೋಶೆ, ಎದ್ದೇಳು, ನೀನು ಹೋಗು, ನೀನು ಬಿಡುಗಡೆ ಮಾಡು, ನಾನು ನಿನಗೆ ಅಧಿಕಾರವನ್ನ ಕೊಡ್ತಾ ಇದ್ದೇನೆ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ ಮೋಶೆ ಅಂತ ದೇವರು ಯಾವಾಗ ಮೋಶೆಗೆ ಹೇಳಿದ್ರು, ಮೋಶೆ ಒಳಗಡೆ ನನ್ನ ಕೈಯಲ್ಲಿ ಆಗೋದಿಲ್ಲ, ಇಷ್ಟು ದೊಡ್ಡ ಕೆಲಸ ನನ್ಗಾಗೋದಿಲ್ಲ ಎಂಬುದಾಗಿ ನಾವು ಕೂಡ ಅನೇಕ ಬಾರಿ ದೇವರು ನಮ್ಮ ಕೂಡ ಮಾತಾಡುವಾಗ ನಾವು ಹೇಳ್ತೇವಂತೆ, ನಮ್ಮ ಕೈಯಿಂದ ಆಗ್ತದ, ನನ್ನಿಂದ ಇದಾಗ್ತದ, ನನ್ಗಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವಂತೆ. ಬಟ್ ಈ ದೇವರ ಕೈಯಿಂದ ಆಗದೆ ಇರುವಂತ ಕೆಲಸ ಯಾವುದೂ ಇಲ್ಲ. ನೋಡ್ರಿ, ಈ ಲೋಕದಲ್ಲಿ ನಾವು ಇರುವಾಗ ನಾವೇನ್ ಹೇಳ್ತೇವಂತೆ, ಇಂಪಾಸಿಬಲ್ ಅಂತ ಹೇಳ್ತೇವಂತೆ. ಬಟ್ ದೇವರು ಹೇಳ್ತಾರೆ, ಐ ಆಮ್ ಪಾಸಿಬಲ್ ಎಂಬುದಾಗಿ, ನನ್ನಿಂದ ಆಗ್ತದೆ ಎಂಬುದಾಗಿ. ಅದಕ್ಕೆ ದೇವರು ಅವ್ರು ಮೋಶೆಗೆ ಡಿಕ್ಲೇರ್ ಮಾಡ್ತಾರೆ, ಐ ಆಮ್ ದಟ್ ಐ ಆಮ್ ಹೂ ಐ ಆಮ್, ನಾನೇ ಇರುವಾತನಾಗಿದ್ದೇನೆ ಎಂಬುದಾಗಿ. ಅದಕ್ಕೆ ವಾಟ್ ಎವರ್ ಸೀಮ್ಸ್ ಇಂಪಾಸಿಬಲ್ ಟು ಯು, ಗಾಡ್ ಸೇಸ್ ಐ ಆಮ್ ಪಾಸಿಬಲ್ ಎಂಬುದಾಗಿ. ಹಾಗಾಗಿ ನೋಡ್ರಿ, ಇಂಪಾಸಿಬಲ್ ಅಂತ ದೇವರ ಬಳಿ ಇಲ್ಲವೇ ಇಲ್ಲ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ದ ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಏನು ಅಂತಂದ್ರೆ, ದೇವರು ಮೋಶೆಗೆ ಪ್ರಕಟ ಮಾಡಿಕೊಂಡ ಮೇಲೆ ದೇವರು ಅವರಿಗೆ ಒಂದು ಕಾಲಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಒಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ, ಒಂದು ಮಿಷನ್ ಅನ್ನ ಕೊಡ್ತಾ ಇದ್ದಾರೆ, ಒಂದು ಟಾಸ್ಕ್ ಅನ್ನ ದೇವರು ಅವರಿಗೆ ಕೊಡ್ತಾ ಇದ್ದಾರೆ. 100% ದೇವರು ಹೇಳಿದಂತೆ ಮೋಶೆ ಎಲ್ಲವನ್ನ ಮಾಡುವಾಗ ದೇವರು ಒಂದು ಸಹಾಯ, ದೇವರ ಒಂದು ಕೃಪೆ ಅವರ ಮೇಲೆ ಇದ್ದು ಒಂದು ದೊಡ್ಡ ಕಾರ್ಯವನ್ನ ಹಿಸ್ಟ್ರಿ ಒಂದು ಕ್ರಿಯೇಟ್ ಮಾಡಿಬಿಟ್ರು ಮೋಶೆ ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಆ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಅರಣ್ಯದಲ್ಲಿ 40 ವರ್ಷ ನಡೆಸಿ, ಮತ್ತು ಜೋಶುವ ಒಂದು ಲೀಡರ್ಶಿಪ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ಕಾನಾನ್ ದೇಶವನ್ನ ಸೇರಿ ಇವತ್ತಿಗೆ ಕೂಡ ಅವರು ಇಸ್ರಾಯೇಲ್ ದೇಶ ಏನಾಗಿದೆ ಅಂತೆ, ಒಂದು ಬಲಿಷ್ಠವಾಗಿರುವಂತ ಸಾಕ್ಷಿಯ ದೇಶ ಆಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗೆ ದೇವರು ಕರೆದಿರುವಾಗ, ದೇವರು ಪರಿಶುದ್ಧತ್ವ ನಾವು ಜೀವನ ಮಾಡುವಾಗ, ಪರಿಶುದ್ಧತ್ವದಲ್ಲಿ ದೇವರು ನಮ್ಗೆ ಎನ್ಕೌಂಟರ್ ಮಾಡುವಾಗ ನಮಗೆ ದೇವರು ಏನ್ ಮಾಡ್ತಾರಂತೆ, ಒಂದು ಕಾಲಿಂಗ್ ಅನ್ನ ದೇವರು ಕೊಡ್ತಾರೆ. ಆತನು ನಮ್ಮ ಜೀವಿತದಲ್ಲಿ ಏನು ಚಿತ್ತವನ್ನ ಇಟ್ಟಿದ್ದಾರೆ ಎಂಬುದಾಗಿ ನಮ್ಗೆ ತಿಳಿಯ ಬರ್ತದೆ, ನಮ್ಗೆ ದೇವರು ಪ್ರಕಟ ಮಾಡ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಎರಡನೇ ಸಂಗತಿ ಏನು ಅಂತಂದ್ರೆ, ನಮ್ಗೆ ಒಂದು ಸೀಕ್ರೆಟ್ಸ್ ಆಫ್ ದ ಹೋಲಿನೆಸ್ ಏನು ಅಂತಂದ್ರೆ, ಯು ಹ್ಯಾವ್ ಅಥಾರಿಟಿ. ಹಾಲೆಲೂಯಾ. ನೀನು ಪರಿಶುದ್ಧವಾಗಿ ನೀನು ಜೀವಿತ ಮಾಡುವಾಗ, ಈ ಲೋಕದ ವಿಚಾರಗಳನ್ನ ತೊರೆದು ದೇವರ ವಾಕ್ಯವನ್ನ ಹಿಡಿದು ನೀನು ಜೀವಿಸುವಾಗ ನಿನಗೆ ದೇವರು ಒಂದು ಅಧಿಕಾರವನ್ನ ಕೊಡುತ್ತಾ ಇದ್ದಾರೆ. ನಿನ್ನ ಪರಿಶುದ್ಧತ್ವ ಜೀವಿತದಲ್ಲಿ ನಿನಗೆ ಇರುವಂತ ಅಧಿಕಾರ ಬೇರೆ ಯಾರಿಗೂ ಕೂಡ ಇಲ್ಲ. ಯಾಕೆ ಅಂತಂದ್ರೆ, ಹೋಲಿನೆಸ್ ಆಸ್ ಅಥಾರಿಟಿ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಆ ಅಥಾರಿಟಿ ನಿನಗೆ ಈ ಲೋಕದವರಿಗೆ ಒಂದು ಡಿಫ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ. ನೋಡ್ರಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದವರಂತೆ ಜೀವಿಸ್ತವೆ, ಆದ್ರೆ ನಾವು ಪರಿಶುದ್ಧರಾಗಿ ನಾವು ಜೀವಿಸುವಾಗ, ನಾವು ಎದ್ದೇಳುವಾಗ, ಕೂತ್ಕೊಳ್ಳುವಾಗ, ಓಡಾಡುವಾಗ, ಮಲಗುವಾಗ, ನಡೆಯುವಾಗ ಪ್ರತಿಯೊಂದು ಮ್ಯಾಟರ್ ಆಗ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಯುವರ್ ಸ್ಟೆಪ್ಸ್ ಶುಡ್ ಮ್ಯಾಟರ್ ಹೆವೆನ್. ನಿನ್ನ ಪ್ರತಿಯೊಂದೊಂದು ಹೆಜ್ಜೆಗಳು ಪರಲೋಕಕ್ಕೆ ಏನಾಗ್ಬೇಕಂತೆ, ಅದು ಪರಲೋಕಕ್ಕೆ ಸೀಮಿತವಾಗಿ ಇರ್ಬೇಕೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ನಿಮ್ಮ ಒಂದು ಹೋಲಿನೆಸ್ ನಲ್ಲಿ ಒಂದು ಅಥಾರಿಟಿ ಇದೆ. ಆ ಅಥಾರಿಟಿ ಎಂತ ಅಥಾರಿಟಿ ಅಂತಂದ್ರೆ, ವಾಟ್ ಎವರ್ ಯು ಸೇ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಯಾಕೆ ಅಂತಂದ್ರೆ, ಹೋಲಿನೆಸ್ ನಲ್ಲಿ ಒಂದು ಪವರ್ ಇದೆ, ಹೋಲಿನೆಸ್ ನಲ್ಲಿ ಒಂದು ಅಥಾರಿಟಿ ಇದೆ. ದೇವರು ನಿನಗೆ ಕೊಟ್ಟಿರುವಂತ ಅಥಾರಿಟಿ ಎಂಥದ್ದು ಅಂತಂದ್ರೆ, ಮೋಶೆ ಹೇಗೆ ಎಲ್ಲ ಒಂದು ಅದ್ಭುತಗಳನ್ನ ಮಾಡಿದ್ರು, ಆ ಎಲ್ಲ ಅದ್ಭುತಗಳನ್ನ ಕೂಡ ನೀವು ಮಾಡ್ಕೊಳ್ಬಹುದಾಗಿದೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ನಾನ್ ಮಾಡಿದಕ್ಕಿಂತ ಹೆಚ್ಚಾಗಿ ನೀವು ಅದ್ಭುತಗಳನ್ನ ನೀವು ಮಾಡ್ತೀರಾ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ಮೊದಲನೇದಾಗಿ ನೋಡ್ಕೊಡ್ರಿ, ನೀವು ಪರಿಶುದ್ಧವಾಗಿ ಜೀವಿಸುವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾಲಿಂಗ್ ಆಫ್ ಗಾಡ್. ಎರಡನೇದಾಗಿ ಯು ವಿಲ್ ರಿಸೀವ್ ದ ಅಥಾರಿಟಿ. ಮೂರನೇದಾಗಿ ಯು ವಿಲ್ ರಿಸೀವ್ ಪವರ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅಧಿಕಾರ ಇದೆ ಮತ್ತು ಬಲ ಇದೆ ನಿನ್ನ ಒಳಗಡೆ. ಯಾಕೆ ಅಂತಂದ್ರೆ, ನಿನ್ನ ಒಳಗಡೆ ಯಾವಾಗ ಬಲ ಇರ್ತದೆ, ಯು ಕ್ಯಾನ್ ಏನಂತ ಹೇಳ್ಬೋದು, ಈ ಲೋಕದ ವಿಚಾರಗಳನ್ನ ನಿನ್ನಿಂದ ಓಡಿ ಹೋಗುವಂತೆ, ನಿನ್ನ ದಾರಿಗೆ ಅಡ್ಡ ಬರದಂತೆ ಅದನ್ನು ತೆಗೆದು ಹಾಕುವಂತ ಒಂದು ಶಕ್ತಿ, ಒಂದು ಬಲ ದೇವರು ನಿನ್ನ ಒಳಗಡೆ ಕೊಟ್ಟಿದ್ದಾರೆ. ಈ ಲೋಕದ ವಿಚಾರಗಳು ನಿನಗೆ ಅಡ್ಡ ಬಂದರೂ ಕೂಡ ನಿನ್ನ ಒಳಗಡೆ ಇರುವಂತ ಬಲದಿಂದ ಅದನ್ನು ಜಯಿಸಿ ನಿನ್ ಮುಂದೆ ಹೋಗ್ಬೋದು ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಈ ಒಂದು ವಿಚಾರಗಳಿಂದ ನಮ್ಗೆ ಅರ್ಥ ಆಗುವುದೇನಂತಂದ್ರೆ, ದೇವರು ಪರಿಶುದ್ಧತ್ವದಲ್ಲಿ ಇಟ್ಟಿರುವಂತ ಸೀಕ್ರೆಟ್ಸ್ ನೀನು ಅರ್ಥ ಮಾಡ್ಕೊಳ್ಬೇಕು. ದೇವರು ಪರಿಶುದ್ಧತ್ವದಲ್ಲಿ ಇಟ್ಟಿರುವಂತ ಎಲ್ಲಾ ರೀತಿಯಾದಂತ ಕೃಪೆ, ಎಲ್ಲಾ ರೀತಿಯಾದಂತ ಏನಂತ ಹೇಳ್ಬೋದು, ದೇವರ ಒಂದು ಯೋಜನೆಗಳನ್ನ ನೀನು ಅರ್ಥ ಮಾಡ್ಕೊಳ್ಬೇಕು. ಪರಿಶುದ್ಧತ್ವ ಇಲ್ಲದೆ ದೇವರನ್ನು ಯಾರು ನೋಡುವುದಕ್ಕಾಗಲ್ಲ. ಈ ಒಂದು ದಿನ ಇಡೀ ವರ್ಲ್ಡ್ ನಲ್ಲಿ, ಕ್ರಿಶ್ಚಿಯಾನಿಟಿಯಲ್ಲಿ, ಇಡೀ ಎಲ್ಲಾ ಬಿಲಿವರ್ಸ್ ಅಲ್ಲಿ ಕಮ್ಮಿ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ,
ಹೋಲಿನೆಸ್ ಎಂಬುದಾಗಿ. ಪರಿಶುದ್ಧತ್ವ ಕಮ್ಮಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ದೇ ಡೋಂಟ್ ವಾಂಟ್ ಟು ಟಚ್ ದ ಟಾಪಿಕ್ ಬಿಕಾಸ್ ಇಟ್ ಈಸ್ ಟೂ ಹಾರ್ಡ್ ಫಾರ್ ದೆಮ್. ಅದಕ್ಕೆ ದೇವರ ವಾಕ್ಯ ಕೂಡ ಹೇಳ್ತದೆ, ನಥಿಂಗ್ ಈಸ್ ಏನಂತ ಹೇಳ್ಬೋದು, ನಿನ್ನಿಂದ ಯಾವುದು ಕೂಡ ಆಗೋದಿಲ್ಲಪ್ಪ, ನಿನ್ನಿಂದ ಏನು ಕೂಡ ಆಗೋದಿಲ್ಲ, ಅದಕ್ಕೆ ನನ್ನ ಕೃಪೆಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ರೋಮನ್ಸ್ 3:23 ಹೇಳ್ತಾರೆ, ಆಲ್ ಹ್ಯಾವ್ ಸಿನ್ ಅಂಡ್ ಫಾಲ್ ಆಫ್ ಗಾಡ್ಸ್ ಗ್ಲೋರಿ ಎಂಬುದಾಗಿ. ಮತ್ತು ಇನ್ನೊಂದು ವಾಕ್ಯ ಕೂಡ ನಾವು ಹೇಳೋದು ನೋಡ್ಕೊಳ್ಬಹುದಾಗಿದೆ, ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು ಎಂಬುದಾಗಿ. ಮೈ ಸ್ಟ್ರೆಂತ್ ಇಸ್ ಮೇಡ್ ಪರ್ಫೆಕ್ಟ್ ಇನ್ ವೀಕ್ನೆಸ್ ಎಂಬುದಾಗಿ. ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲೇ ನನ್ನ ಬಲ ಪರಿಪೂರ್ಣವಾಗ್ತದೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ನಾವು ಇದೆಲ್ಲವನ್ನ ನಾವು ಫೋಕಸ್ ಮಾಡುವಾಗ ನಾವು ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮಗೆ ಪರಿಶುದ್ಧ ಜೀವಿತವನ್ನ ಜೀವಿಸ್ಲಿಕ್ಕೆ ದೇವರು ಈ ದಿನ ನಮ್ಮನ್ನ ಕರೀತಾ ಇದ್ದಾರೆ. ಯಾಕೆ ಅಂತಂದ್ರೆ, ನೀನು ಪರಿಶುದ್ಧವಾಗಿರುವುದಾದ್ರೆ ದೇರ್ ವಿಲ್ ಬಿ ನೋ ಬ್ಯಾರಿಯರ್ಸ್, ಎಲ್ಲ ಕೂಡ ಏನಾಗ್ತದೆ, ದೇರ್ ವಿಲ್ ಬಿ ನೋ ಬ್ಲಾಕೇಜಸ್, ಏನು ಕೂಡ ಸ್ಟ್ರಾಂಗ್ ಹೋಲ್ಡ್ಸ್ ಇರುವುದಿಲ್ಲ. ಯು ವಿಲ್ ಬಿ ಫ್ರೀ, ಯು ವಿಲ್ ಬಿ ಎನ್ ಗಾಡ್ಸ್ ವೆಸಲ್ ಟು ಓವರ್ಫ್ಲೋ ದ ಗಾಡ್ಸ್ ಪವರ್, ಗಾಡ್ಸ್ ಗ್ಲೋರಿ, ಗಾಡ್ಸ್ ಅನಾಯಿಂಟಿಂಗ್, ಗಾಡ್ಸ್ ಪವರ್ ಥ್ರೂ ಯು. ಹಾಲೆಲೂಯಾ. ಯು ವಿಲ್ ಬಿ ಎ ಓಪನ್ ಚಾನಲ್ ಫಾರ್ ಗಾಡ್ಸ್ ಏನಂತ ಹೇಳ್ಬೋದು, ಎಲ್ಲಾ ಕಾರ್ಯಗಳನ್ನ ಮಾಡ್ಲಿಕ್ಕೆ. ಯು ಆರ್ ಎನ್ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ನಿನ್ನಿಂದ ದೇವರು ಏನ್ ಮಾಡ್ತಾರೆ ಅಂತ ಎಲ್ಲವನ್ನ ಸಕಲ ವಿಚಾರಗಳನ್ನ ಮಾಡುವಂತೆ ದೇವರು ಶಕ್ತರಾಗಿ ಮಾಡ್ತಾರೆ. ಈ ರೀತಿಯಲ್ಲಿ ನಾವು ದೇವರ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ನಮ್ಮನ್ನ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕರೀತಾ ಇದ್ದಾರೆ. ನೋಡ್ರಿ, ಯಾವಾಗ ಮೋಶೆ ದೇವರನ್ನ ಅವನು ಅರ್ಥ ಮಾಡಿಕೊಳ್ತಾನೆ ಇದು ದೇವರು ಎಂಬುದಾಗಿ, ಅವನು ತನ್ನ ಮುಖವನ್ನು ಮುಚ್ಚಿಕೊಳ್ತಾನಂತೆ. ಯಾಕೆ ಅಂತಂದ್ರೆ ಅವನು ದೇವರ ಪರಿಶುದ್ಧತ್ವವನ್ನು ನೋಡ್ಲಿಕ್ಕೆ ಅವನು ಭಯ ಪಡ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ನಾವು ನೋಡುವುದಾದ್ರೆ ಪರಲೋಕದಲ್ಲಿ ಕೂಡ ದೇವರನ್ನ ಪ್ರತಿನಿತ್ಯಕ್ಕೂ ಸ್ತುತಿ ಮಾಡುತ್ತಾ ಇರುವಂತ ದೇವದೂತರು ಏನ್ ಮಾಡ್ತಾರಂತೆ, ಸರಾಫಿಯರು 6 ರೆಕ್ಕೆಗಳಿದೆ, 2 ರೆಕ್ಕೆಗಳಿಂದ ಏನ್ ಮಾಡ್ತಾ ಇದಾರಂತೆ, ಅವರು 2 ರೆಕ್ಕೆಯಿಂದ ಹಾರ್ತಾ ಇದ್ದಾರೆ. 2 ರೆಕ್ಕೆಯಿಂದ ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡು, 2 ರೆಕ್ಕೆಯಿಂದ ತಮ್ಮ ಮುಖವನ್ನು ಮುಚ್ಚಿಕೊಂಡು, ಮುಖವನ್ನ ದೇವರನ್ನ ನೋಡದೆ ಅವ್ರು ಏನ್ ಮಾಡ್ತಾ ಇದಾರಂತೆ, ಹಗಲು ಈರುಳು ಪ್ರತಿ ನಿತ್ಯ ಪರಿಶುದ್ಧನು 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 ಅಂತ ದೇವದೂತರು ಹೇಳ್ತಾನೆ ಇದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಯಾಕೆ ಅವ್ರ ಮುಖವನ್ನು ಮುಚ್ಚಿಕೊಳ್ತಾ ಇದ್ದಾರೆ ಅಂದ್ರೆ, ಇಟ್ ಈಸ್ ವೆರಿ ಹಾರ್ಡ್ ಟು ಸಿ ದ ಹೋಲಿನೆಸ್ ಆಫ್ ಗಾಡ್, ಟು ಎನ್ಕೌಂಟರ್ ದ ಹೋಲಿನೆಸ್ ಆಫ್ ಗಾಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಈ ಒಂದು ಸಮಯದಲ್ಲಿ ನಾವು ದೇವರೊಂದು ಪ್ರಸನ್ನತೆಯಲ್ಲಿ ನಾವಿರುವಾಗ, ನೀವು ಯಾವುದೇ ಸ್ಥಳದಲ್ಲಿ ನೀವು ಕೂತ್ಕೊಂಡು ಕೇಳುವಾಗ ದೇವರು ನಮಗೆ ಕೂಡ ಮಾತಾಡ್ತಾ ಇರುವಂತ ವಿಚಾರ ಏನು ಅಂತಂದ್ರೆ, ಟು ರಿವೀಲ್ ಹಿಸ್ ಹೋಲಿನೆಸ್ ಗಾಡ್ ಎಕ್ಸ್ಪೆಕ್ಟ್ಸ್ ಯುವರ್ ಟೈಮ್ ಅಂತ. ನೋಡ್ರಿ, ಏಷಾಯನು ಅವನ ಒಂದು ಪ್ರಾಫೆಟಿಕ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏಷಾಯ ಎಲ್ಲೋ ಒಂದು ಕಡೆ ಇರುವಾಗ, ಅಲ್ಲಿ ನಾವು ಏಷಾಯ 6ನೇ ಅಧ್ಯಾಯ ನೋಡುವಾಗ ಏಷಾಯನು ದೇವರನ್ನ ಎನ್ಕೌಂಟರ್ ಮಾಡ್ತಾನೆ. ಎನ್ಕೌಂಟರ್ ಮಾಡುವಾಗ ಹಿ ಸಾ ದ ಲಾರ್ಡ್. ಅವನು ಹೇಳ್ತಾನೆ, ನಾನು ಉನ್ನತನಾಗಿರುವಂತ ದೇವರನ್ನು ನಾನು ನೋಡಿದೆ ಎಂಬುದಾಗಿ. ವಾಕ್ಯವನ್ನು ಓದ್ಕೊಳ್ಳೋದು ಏಷಾಯನು ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ. ಅರಸನ ಉಜ್ಜೀಯನ ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತ ಸಿಂಹಾಸನವನ್ನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರಗಳೆಲ್ಲ ಅಳಿತು. ಆತನ ಸುತ್ತ ಸೆರಾಫಿಯರಿದ್ದರು, ಪ್ರತಿಯೊಬ್ಬರು 6 ರೆಕ್ಕೆ ಉಳ್ಳವರಾಗಿ, 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಕ್ಕೆ ಸೋಕುತ್ತದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬರಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರವೆಲ್ಲ ತುಂಬಿತು. ಆಮೇನ್, ಹಾಲೆಲೂಯಾ. ಇಲ್ಲಿ ವಾಕ್ಯ ನಾವು ನೋಡುವಾಗ ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದು ಯಾವ ರೀತಿಯಲ್ಲಿ ಒಂದು ಗ್ಲೋರಿಯಸ್ ಆಗಿರುವಂತ ಎನ್ಕೌಂಟರ್ ಏಷಾಯ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಏಷಾಯನ ಇದನ್ನ ನೋಡುವಾಗ ನಾವು ನೋಡ್ರಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ್ರಿ, ಮೋಶೆ ಏನನ್ನ ಎನ್ಕೌಂಟರ್ ಮಾಡಿ ದೇವರನ್ನ ಎನ್ಕೌಂಟರ್ ಮಾಡುವಾಗ ಆ ಒಂದು ಗ್ರೌಂಡ್ ಹೇಗೈತೆ ಅಂದ್ರೆ ಹೋಲಿ ಗ್ರೌಂಡ್ ಅಂತ ದೇವರು ಹೇಳ್ತಾರೆ. ನಿಂತಿರುವಂತ ಸ್ಥಳ ಪರಿಶುದ್ಧ ಭೂಮಿ ಎಂಬುದಾಗಿ. ಇಲ್ಲಿ ಏಷಾಯ ಎನ್ಕೌಂಟರ್ ಮಾಡ್ತಾ ಇರೋದು ಏನಾಗಿದೆ ಅಂತಂದ್ರೆ ಮಂದಿರದಲ್ಲಿ ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ಒಂದು ಮಂದಿರದಲ್ಲಿ ದೇವರು ಏನಂತ ಉನ್ನತನಾಗಿರುವಂತ ದೇವರು ಆಸೀನ ರೂಢನಾಗಿದ್ದಾನೆ. ಅಲ್ಲಿ ಏಷಾಯನು ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ಅಲ್ಲಿ ನಡೀತಾ ಇರುವಂತ ವಿಚಾರಗಳೇ ತುಂಬಾ ವಿಭಿನ್ನವಾಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇಲ್ಲಿರುವಂತ ಒಂದು ಸೀಕ್ರೆಟ್ ಏನು ಅಂತಂದ್ರೆ, ಏಷಾಯನು ಯಾವಾಗ ದೇವರನ್ನ ನೋಡುವಾಗ ಅಲ್ಲಿ ದೇವದೂತರು ಕೂಡ ಆರಾಧನೆ ಮಾಡ್ತಾ ಇದ್ರು. ಪರಿಶುದ್ಧನು ಪರಿಶುದ್ಧನು ಅಂತ ಹೇಳ್ತಾ ಇದ್ರು. ಆ ಒಂದು ಮಹಾಶಬ್ದಕ್ಕೆ ಏನಂತೆ ಮಂದಿರದ ಅಸ್ಥಿವಾರಗಳು ಏನಾಯ್ತಂತೆ ನಡುಗಿತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ಒಂದು ಸನ್ನಿವೇಶ ನಡೆಯುವಾಗಲೇ ಏಷಾಯನ ಮನಸ್ಸಿನ ಒಳಗಡೆ ಕೂಡ ಒಂದು ವಿಚಾರ ಬರ್ತದೆ. 5ನೇ ವಚನದಿಂದ ನಾವು ಓದ್ಕೊಳ್ಳೋಣ. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದಿನಲ್ಲ, ನಾನು ಒರಸು ತುಟಿಯರ ಮಧ್ಯದಲ್ಲಿ ವಾಸಿಸುವನು. ನನ್ನ ಕಣ್ಣುಗಳು ರಾಜಾಧಿರಾಜನನ್ನು ಸೇನಾಧೀಶ್ವರನ ಯೆಹೋವನನ್ನು ಕಂಡೆವು ಎಂದು ಕೂಗಿ ಹೇಳಲು. ಆಮೇನ್, ಹಲ್ಲೆಲೂಯಾ. ಇಲ್ಲಿ ನೋಡ್ರಿ ಏನಂತೆ, ಅವ್ನು ಹೇಳ್ತದೆ, ಇಮ್ಮಿಡಿಯೇಟ್ ಆಗಿ ಅವ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ದಾನೆ, ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಅವ್ನು ಹೇಳ್ತಾನೆ, ಅಯ್ಯೋ, ನಾನು ನನ್ನ ಗತಿಯನ್ನು ಏನು ಹೇಳಲಿ, ನಾನು ನಾಶವಾದೆ ಅಲ್ಲ. ಯಾಕೆ ಅಂತಂದ್ರೆ ದೇವರನ್ನ ನಾನು ನೋಡಿಬಿಟ್ಟೆ. ಇದನ್ನ ನಾನು ಅರ್ಥ ಮಾಡ್ಕೊಳ್ಬೇಕು.
ನಿಮ್ಮ ಬಳಿ ದೇವರು ಮಾತಾಡಬೇಕು, ನಿಮ್ಮ ಬಳಿ ದೇವರು ಎನ್ಕೌಂಟರ್ ನೀವು ಮಾಡಬೇಕು ಅಂತಂದರೆ ಯು ಶುಡ್ ಹ್ಯಾವ್ ದಟ್ ಡಿಸೈರ್. ದೇವರು ಯಾವ ಸಮಯದಲ್ಲಿ ಕೂಡ ನಿಮ್ಮನ್ನು ದೇವರು ಎನ್ಕೌಂಟರ್ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ದೇರ್ ಈಸ್ ಅನ್ ಬ್ಯೂಟಿ ಇನ್ ಹೋಲಿನೆಸ್. ಏನು ಅಂತಂದರೆ ಗಾಡ್ ವಿಲ್ ಎನ್ಕೌಂಟರ್ ಯು ಇನ್ ಹಿಸ್ ಹೋಲಿನೆಸ್. ಹಲ್ಲೆಲೂಯಾ. ಇಲ್ಲಿ ಹೊಲಸು ತುಟಿಯವನು ಅಂತ ಯೆಶಾಯನು ಹೇಳ್ತಾ ಇದ್ದಾನೆ. ಯಾಕೆ ಅವನು ಹೊಲಸು ತುಟಿಯವನು ಅಂತ ಅಂತಾರೆ? ಅವರೆಲ್ಲರೂ ಪರಿಶುದ್ಧನು ಅಂತ ಹೇಳ್ತಾ ಇದ್ದಾರಂತೆ. ಇವನು ದೇವರನ್ನ ನೋಡ್ತಾ ಇದ್ದಾನೆ, ಆದರೆ ಹೇಳಕ್ಕಾಗ್ತಾ ಇಲ್ಲ. ಅವನ ಬಾಯಿಂದ ಪರಿಶುದ್ಧನು ಅಂತ ಹೇಳಕ್ಕಾಗ, ಅಯ್ಯೋ ನನ್ನ ಗತಿ ಏನು ಹೇಳಲಿ, ನಾನು ನಾಶವಾಗ್ತೇನೆ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವಂಥವನು. ಇಮಿಡಿಯೇಟ್ ಆಗಿ ಸೆರಾಫಿಯರಲ್ಲಿ ಒಬ್ಬರು ತಂಡಸದಿಂದ ಕೆಂಡವನ್ನ ತೆಗೆದುಕೊಂಡು ಬಂದು ಅವನ ಬಾಯಿಗೆ ಮುಟ್ಟಿಸಿ ಹೇಳಿದ್ರಂತೆ, ಇಗೋ ಇದು ನಿನ್ನ ಪಾಪವನ್ನು ಪರಿಹರಿಸಿದೆ, ಈಗ ನೀನು ಶುದ್ಧನಾದೆ ಎಂಬುದಾಗಿ. ಅದೇ ವಾಕ್ಯದಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. 6ನೇ ಅಧ್ಯಾಯ 6ನೇ ವಚನ 7ನೇ ವಚನದಲ್ಲಿ ಈ ವಾಕ್ಯವನ್ನ ಬರೆಯುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಯಾವಾಗ ಆ ಒಂದು ಕೆಂಡ ಅವರ ತುಟಿಗೆ ಮುಟ್ಟಿತೋ, ಯೆಶಾಯನ ತುಟಿಗೆ ಮುಟ್ಟಿತೋ, ಅವನು ಪರಿಶುದ್ಧನಾದನು ಅಂತ ಹೇಳಿ ಅವನು ಸೆರಾಫಿಯರಲ್ಲಿ ಒಬ್ರು ಹೇಳ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ದೇವರ ಪ್ರಸನ್ನತೆ ನಮ್ಮನ್ನು ಸ್ಪರ್ಶಿಸುವಾಗ, ನಮ್ಮನ್ನು ಮುಟ್ಟುವಾಗ ನಾವು ಪರಿಶುದ್ಧರಾಗ್ತಾರೆ ಎಂಬುದಾಗಿ ನಾವು ಯಾವತ್ತೂ ಕೂಡ ನಾವು ಮರಿಬಾರ್ದು. ಯಾಕೆ ಅಂತಂದ್ರೆ ನಾವು ಈ ಲೋಕದಲ್ಲಿ ನಾವು ಕುಂದಿ ಹೋಗ್ತೇವೆ, ನಾವು ಬಳಲಿ ಹೋಗ್ತೇವೆ, ನಾವು ತುಂಬಾ ಕೆಳಗಡೆ ಹೋಗ್ತೇವೆ. ದೇವರ ಪ್ರಸನ್ನತೆಯಲ್ಲಿ ಲಾರ್ಡ್ ಹೆಲ್ಪ್ ಮಿ ಲಾರ್ಡ್ ಅಂತ ನಾವು ಹೋಗ್ತೇವೆ. ಯಾಕೆಂದ್ರೆ ಯು ಆರ್ ವೆರಿ ಮಚ್ ಡೌನ್, ಯು ಆರ್ ವೆರಿ ಮಚ್ ಲೋ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಬಟ್ ನಿನ್ನ ದೇವರ ಪ್ರಸನ್ನತೆಯನ್ನು ನಿನ್ನನ್ನು ಬಂದು ಸುತ್ತಿಕೊಳ್ತದೆ. ಆತ್ಮಿಕವಾಗಿ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ. ಆ ಒಂದು ಪ್ರಸನ್ನತೆ ವಿಲ್ ಡ್ರಾ ಯು ಕ್ಲೋಸರ್ ಟು ಗಾಡ್. ಅದು ನಿನ್ನನ್ನು ಪರಿಶುದ್ಧರನ್ನಾಗಿ ಮಾಡ್ತದೆ ಅಂತ ಹೇಳುವುದನ್ನು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇಲ್ಲಿ ಇಮಿಡಿಯೇಟ್ ಆಗಿ ದೇವರು ಮಾತಾಡ್ತಾರೆ. ಅವನು ಪರಿಶುದ್ಧನಾದ ಮೇಲೆ ದೇವರು ಹೇಳ್ತಾ ಇದ್ದಾರೆ, ಯಾರು ಹೋಗುವರು, ಯಾರನ್ನ ಕಳುಹಿಸಲಿ, ನಮಗಾಗಿ ಯಾರು ಹೋಗ್ತಾರೆ ಅಂತ ದೇವರು ಮಾತಾಡ್ತಾ ಇರುವಾಗ ಯೆಶಾಯನು ಆ ಕಾಲಿಂಗ್ನ ತಗೊಳ್ತಾರೆ, ನಾನು ಹೋಗ್ತೇನೆ, ನಾನು ಮಾತಾಡ್ತೇನೆ ಎಂಬುದಾಗಿ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಗೆ ಒಂದು ವಿಚಾರ ಏನ್ ಅರ್ಥ ಆಗ್ಬೇಕು ಅಂತಂದ್ರೆ, ಯಾವಾಗ ಯೆಶಾಯನು ದೇವರನ್ನ ನೋಡ್ದ, ನಾನು ಹೊಲಸು ತುಟಿಯವನು ಅಂದ, ಯಾವಾಗ ಅವನ ಪಾಪ ಪರಿಹಾರವಾಯಿತು, ದೇವರು ಯಾರು ಹೋಗ್ತಾರೆ ಅಂದ್ರೆ ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇಮಿಡಿಯೇಟ್ ಆಗಿ ಹಿಸ್ ಲೈಫ್ ವಾಸ್ ಕಂಪ್ಲೀಟ್ಲಿ ಚೇಂಜ್ಡ್, ಹಿಸ್ ಲೈಫ್ ವಾಸ್ ಟ್ರಾನ್ಸ್ಫಾರ್ಮ್ಡ್. ಇಲ್ಲಿಂದ ಅವ್ರು ನೋಡ್ಕೊಳ್ಬಹುದಾಗಿ ಇನ್ನು 60 ಅಧ್ಯಾಯಗಳು ಯೆಶಾಯದಲ್ಲಿ ಬರೆಯೋದು ನೋಡ್ಕೊಳ್ಬಹುದಾಗಿದೆ. ಎವ್ರಿ ಪ್ರಾಫಸಿಸ್ ಇವಾಗ ಕೂಡ ಹಾಗೆ ಅಕ್ಯುರೇಟ್ ಆಗಿ ನಿಂತುಕೊಂಡಿದೆ. ಆ ಎಲ್ಲ ಪ್ರಾಫಸಿಸ್ ಅಲ್ಲಿ ಅಷ್ಟೋ ಪ್ರಾಫಸಿಗಳು ನೆರವೇರಬೇಕಾಗಿದೆ. ಈ ಎಲ್ಲ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯೆಶಾಯ ಒಂದು ಪ್ರೊಫೆಟಿಕ್ ಪುಸ್ತಕ ಏನಿದೆ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಕ್ರಿಶ್ಚಿಯಾನಿಟಿ ಅಂಡ್ ಫಾರ್ ಜೂಯಿಶ್ ಪೀಪಲ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಆ ರೀತಿಯಲ್ಲಿ ದೇವರನ್ನ ನೀನು ಎನ್ಕೌಂಟರ್ ಮಾಡುವಾಗ ನಿನ್ನ ಒಂದು ಜೀವಿತದಲ್ಲಿ ಕೂಡ ಗಾಡ್ ವಿಲ್ ಮೇಕ್ ಯು ಎ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಮೆನಿ ಪೀಪಲ್ ಅಂಡ್ ಫಾರ್ ಮೆನಿ ಏಜಸ್ ಟು ಕಮ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ನಮ್ಮ ಒಳಗಡೆ ಆ ದೇವರ ಒಂದು ಹೋಲಿನೆಸ್ಗೆ ನಾವು ಸಿದ್ಧರಾಗಿರ್ಬೇಕೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಯೆಶಾಯನು ದೇವರನ್ನ ನೋಡಿದ ಒಡನೆ ಯೆಶಾಯನ ಜೀವಿತ ಬದಲಾವಣೆ ಆಯಿತು. ಅದೇ ರೀತಿಯಲ್ಲಿ ನಮ್ಮ ಒಂದು ಕಾಲಿಂಗ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯೆಶಾಯನಿಗೆ ದೇವರು ಕಾಲಿಂಗ್ ಅನ್ನ ಕೊಡ್ತಾ ಇದ್ದಾರೆ, ನಮಗೆ ಕೂಡ ದೇವರು ಕಾಲಿಂಗ್ ಅನ್ನ ಕೊಡ್ತಾರೆ, ಪರಿಶುದ್ಧತ್ವದಲ್ಲಿ ನಾವು ಮುಂದೆ ಹೋಗುವಾಗ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ನಾವು ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ದೇವರು ಯೆಶಾಯನ ಜೀವಿತದಲ್ಲಿ ಇಟ್ಟಂತ ಒಂದು ಕರೆ ಏನಿತ್ತು, ತುಂಬಾ ವಿಶೇಷವಾಗಿತ್ತು ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಆ ರೀತಿಯಲ್ಲಿ ದೇವರು ಆ ಒಂದು ವ್ಯಕ್ತಿಗೆ ಪ್ರಕಟ ಮಾಡಿಕೊಂಡಂಥ ವಿಚಾರನೂ ಕೂಡ ತುಂಬಾ ವಿಶೇಷವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ದಿನ ನಮ್ಮ ಎಷ್ಟು ಜನರ ಜೀವಿತದಲ್ಲಿ ದೇವರು ವಿಶೇಷವಾದಂಥ ಕರೆ ಇಟ್ಟಿದ್ದಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಆದರೆ ನಾವು ಸಿದ್ಧರಾಗಿರ್ಬೇಕೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಒಂದು ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಗೋ ನಿಯರ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಯೆಶಾಯನು ಅಲ್ಲಿಗೆ ಹೋದಾಗ ದೇವರನ್ನು ಎನ್ಕೌಂಟರ್ ಮಾಡಿದಾಗ ಅವನ ಜೀವಿತ ಪರಿವರ್ತನೆ ಆಯಿತು, ನೀವು ಕೂಡ ದೇವರ ಹತ್ತಿರ ಹೋಗುವಾಗ ನಿಮ್ಮ ಜೀವಿತ ಪರಿವರ್ತನೆ ಆಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಕಮ್ ನಿಯರ್ ದ ಕ್ರಾಸ್. ನೀನು ಶಿಲುಬೆಯ ಬಳಿ ಬರುವಾಗ ದೇರ್ ಈಸ್ ಅ ಸೀಕ್ರೆಟ್ ಆಫ್ ಹೋಲಿನೆಸ್ ಹಿಡನ್ ಇನ್ ದ ಕ್ರಾಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಅಂತಂದ್ರೆ, ನೋಡ್ರಿ, ಆ ಒಂದು ಸಮಯದಲ್ಲಿ ಯೆಶಾಯನು ಹೇಗೆ ಪರಿಶುದ್ಧನಾದನು ಅಂತಂದ್ರೆ, ಆ ತಂಡಸದಲ್ಲಿ ಇರ್ತಕ್ಕಂಥ ಕೆಂಡವನ್ನು ತೆಗೆದುಕೊಂಡು ಬಂದು ಅವನಿಗೆ ಬಾಯಿ ಮುಟ್ಟುವಾಗ ಅವನು ಪರಿಶುದ್ಧನಾದನು. ಈ ಒಂದು ಸಮಯದಲ್ಲಿ ನೀನು ಕ್ರಿಸ್ತನ ಕ್ರೂಜೆಯ ಬಳಿಗೆ ಹೋಗುವಾಗ ನೀನು ಪರಿಶುದ್ಧನಾಗ್ತಿ. ಯಾಕೆ ಅಂತಂದ್ರೆ, ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಹಿಡನ್ ಆಗಿರುವುದೇ ಕ್ರಾಸ್ ಅಲ್ಲಿ. ಕ್ರಾಸ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಯಾಕೆಂದ್ರೆ ಕ್ರಾಸ್ ನಿನ್ನ ಪಾಪವನ್ನು ತೆಗೆದುಕೊಂಡು ನೀತಿವಂತಿಕೆಯನ್ನು ಕೊಡುವಾಗ ನೀನು ನೀತಿವಂತನಾಗ್ತೀಯ. ಆ ನೀತಿವಂತಿಕೆಯಲ್ಲಿ ನೀನು ನಡೆಯುವಾಗ ನೀನು ಪರಿಶುದ್ಧನಾಗ್ತೀಯ ಎಂಬುದಾಗಿ ನೀವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಯಾವುದೇ ವಿಚಾರ ಆದ್ರೆ ಹೇಗೆ ಅಂತ ಕ್ರಾಸ್ ಒಳಗಡೆ ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಹೇಗೆ ಹಿಡನ್ ಆಗಿದೆ ಅಂತಂದ್ರೆ, ಸುಮ್ಮನೆ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಒಂದು ಇಲಿಸ್ಟ್ರೇಷನ್ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ದೂರದಲ್ಲಿ ಒಂದು ಗುಂಡಿ ತೋಡಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಗುಂಡಿ ಒಳಗಡೆ ಏನಿದೆ ಅಂತ ನಾವು ದೂರ ನಿಂತ್ಕೊಂಡು
ಇಟ್ಕೊಂಡು ನಾವು ನೋಡೋಕ್ಕಾಗೋದಿಲ್ಲ. ನಾವು ಹತ್ತಿರ ಹೋಗುವಾಗ ಆ ಗುಂಡಿ ಒಳಗಡೆ ಏನಿದೆ ಎಂಬುದಾಗಿ ಗೊತ್ತಾಗ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬೋದಾಗಿದೆ. ಅದೇ ರೀತಿಯಲ್ಲಿ ಎಕ್ಸಾಕ್ಟ್ಲಿ ಶಿಲುಬೆಯಲ್ಲಿ ಇರುವಂತ ಒಂದು ರಹಸ್ಯ, ಪರಿಶುದ್ಧತ್ವದ ರಹಸ್ಯ ಏನಂತೆ ನಾವು ಶಿಲುಬೆ ಹತ್ತಿರ ಹೋದಾಗ್ಲೇ ನಮ್ಗೆ ಗೊತ್ತಾಗ್ತದೆ ಅದರಲ್ಲಿ ಏನಿದೆ ಎಂಬುದಾಗಿ. ಆ ರೀತಿಯಲ್ಲಿ ನಾವು ದೇವರ ಹತ್ತಿರ ನಾವು ಹೋಗ್ಬೇಕು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಮತ್ತು ಏನಂತ ಹೇಳಿ ನಾವು ಯಾವಾಗ ಶಿಲುಬೆಯ ಹತ್ತಿರ ನಾವು ಹೋಗ್ತೇವೆ, ಆ ಒಂದು ಶಿಲುಬೆಯಲ್ಲಿ ಇರುವಂತ ಮಹತ್ವ, ಆ ಶಿಲುಬೆಯಲ್ಲಿ ಇರ್ತಕ್ಕಂಥ ಪರಿಶುದ್ಧತ್ವ ತುಂಬಾ ವಿಭಿನ್ನವಾಗಿರುವಂಥದ್ದು. ಈ ಲೋಕಕ್ಕೆ ಸಂಬಂಧಪಡುವಂಥದ್ದಲ್ಲ, ಆದ್ರೆ ಅದು ಪರಲೋಕಕ್ಕೆ ಸಂಬಂಧಪಡುವಂಥದ್ದು. ಅದನ್ನ ನೀವು ಹೊಂದಿಕೊಳ್ತೀರಾ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಆ ರೀತಿಯಲ್ಲಿ ಈ ಲೋಕದ ವಿಚಾರಗಳೇ ಬೇರೆ ತರ ಕೆಲಸ ಮಾಡ್ತದೆ, ಆದ್ರೆ ಪರಲೋಕದ ಪರಿಶುದ್ಧತ್ವ ಕಂಪ್ಲೀಟ್ ಆಗಿ ಬೇರೆ ತರ ಕೆಲಸ ಮಾಡ್ತದೆ. ಹಾಗಾಗಿ ನೀನು ಪರಲೋಕದ ಪರಿಶುದ್ಧತ್ವವನ್ನ ನೀನು ಹೊಂದಿಕೊಂಡು ಅದರಲ್ಲಿ ನಡಿಬೇಕು. ನೀನು ಪರಲೋಕದ ಸಂಸ್ಥಾನದವರಾಗಿ ಅವರಂತೆಯೇ ನೀವು ಜೀವಿಸಬೇಕು. ಆ ರೀತಿಯಲ್ಲಿ ದೇವರ ಒಂದು ಪ್ರೀತಿಯನ್ನ ನೀವು ಇತರರಿಗೆ ನೀವು ತೋರಿಸಬೇಕು, ಪ್ರಕಟಪಡಿಸಬೇಕು. ಅದಕ್ಕಾಗಿಯೇ ದೇವರು ಈ ದಿನ ನಮ್ಮನ್ನ ಕರೆದಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಎಲ್ಲಾ ಸಂಗತಿಗಳಲ್ಲಿ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ಏನಂತಂದ್ರೆ ಹೋಲಿನೆಸ್ ಎಂಬುದಾಗಿ. ನೋಡ್ರಿ, ದ ಸೀಕ್ರೆಟ್ಸ್ ಆಫ್ ಹೋಲಿನೆಸ್ 3ನೇ ವಾರದಲ್ಲಿ, ಕಡೆಯ ವಾರದಲ್ಲಿ ನಾವು ಇರುವಾಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೀನು ಪರಿಶುದ್ಧರನ್ನಾಗಿ ಜೀವಿಸಬೇಕು. ದೇವರ ಒಂದು ಕಾಲಿಂಗ್ ನಿನಗೆ ಇದೆ, ದೇವರ ಒಂದು ಅಥಾರಿಟಿ ಇದೆ, ಒಂದು ಪವರ್ ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಎಲ್ಲವೂ ಇರುವಾಗ ಕೂಡ ದೇವರು ನಿನ್ನನ್ನ ಒಂದು ಪ್ರಕಟಣೆ ದೇವರು ನಿನ್ಗೆ ಕೊಡಬೇಕು. ನೀನು ಪರಿಶುದ್ಧವಾಗಿದೆ ಎಂಬುದಾಗಿ, ಅವಾಗ ನೀನು ಪರಿಶುದ್ಧತ್ವದಲ್ಲಿ ನೀನು ಜೀವಿಸ್ತಾ ಇದೆ ಎಂಬುದಾಗಿ, ಅವಾಗ ನಿನ್ನ ಒಂದು ಕಂಪ್ಲೀಟ್ಲಿ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ನಾವು ಎಲ್ಲರೂ ಕೂಡ ಈ ಲೋಕದಲ್ಲಿ ನಾವು ಜೀವಿಸುವಾಗ ವಿ ವಿಲ್ ಟೇಕ್ ದ ಶೇಪ್ ಆಫ್ ದಿಸ್ ವರ್ಲ್ಡ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಸೊಸೈಟಿ ನಿನ್ಗೆ ಶೇಪ್ ಕೊಡ್ತದೆ, ನಿನ್ನ ಒಂದು ಫ್ಯಾಮಿಲಿ ನಿನ್ಗೆ ಒಂದು ಶೇಪ್ ಕೊಡ್ತದೆ, ನಿನ್ನ ಒಂದು ವರ್ಕ್ ಪ್ಲೇಸ್ ನಿನ್ಗೆ ಒಂದು ಶೇಪ್ ಕೊಡ್ತದೆ. ಪ್ರತಿ ಒಬ್ಬರು ನಿನ್ಗೆ ಒಂದು ಶೇಪ್ ಅನ್ನ ಕೊಡ್ತಾರೆ, ನಿನ್ನ ಒಂದು ಡಿಫೈನ್ ಮಾಡ್ತಾರೆ, ನೀನು ಇದೇ ಎಕ್ಸಾಕ್ಟ್ಲಿ ಅಂತ ಹೇಳ್ತಾರೆ. ಆದ್ರೆ when you come before the presence of God, the presence of God will touch you and it will make you a new man ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. The exact moment when you encounter the holiness of God, the holiness of God will reveal to you, reveal to your spirit that who you are. ದೇವರ ಪರಿಶುದ್ಧತ್ವ ನಿನ್ನ ಜೀವಿತದಲ್ಲಿ ಒಂದು ಪ್ರಕಟಣೆಯನ್ನು ಕೊಡ್ತದೆ. ನೀನು ಯಾರು ಆಗಿದ್ಯಾ ಎಂಬುದಾಗಿ ದೇವರ ಪ್ರಕಟಣೆ ಕೊಡ್ತದೆ. ದಟ್ ಈಸ್ ವಾಟ್ ಹೂ ಯು ಆರ್. ಅದೇ ನೀನಾಗಿದ್ದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಲೋಕ ಕೊಡುವಂಥದ್ದಲ್ಲ, ಸೊಸೈಟಿ ಕೊಡುವಂಥದ್ದಲ್ಲ, ಫ್ಯಾಮಿಲಿ ಕೊಡುವಂಥದ್ದಲ್ಲ, ಫ್ರೆಂಡ್ಸ್ ಕೊಡುವಂಥದ್ದಲ್ಲ, ವರ್ಕ್ ಅವ್ರು ಕೊಡುವಂಥದ್ದಲ್ಲ, ನೀನ್ ಕೊಟ್ಟುಕೊಳ್ಳುವಂಥದ್ದಲ್ಲ. ದೇವರು ನಿನಗೇನ್ ಪ್ರಕಟಣೆ ಕೊಡ್ತಾರೆ, ನೀನು ಅದೇ ಆಗಿದ್ದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ರಿ. ಆ ರೀತಿಯಲ್ಲಿ ಹೋಲಿನೆಸ್ ನಲ್ಲಿ ದೇವರ ಮುಂದೆ ಬರುವಾಗ ಗಾಡ್ ವಿಲ್ ಗಿವ್ ಯು ಏನಂತ ಹೇಳ್ಬೋದು, ಆ ಒಂದು ಕನ್ಫರ್ಮೇಶನ್, ಒಂದು ಕ್ಲಾರಿಫಿಕೇಶನ್, ಒಂದು ಎನ್ಕೌಂಟರ್ ದೇವರು ಕೊಡ್ತಾರೆ, ನೀನು ಪರಿಶುದ್ಧನಾಗಿದ್ಯಾ ಎಂಬುದಾಗಿ. ಫ್ರಮ್ ದೇರ್ ಯು ಕ್ಯಾನ್ ಟೇಕ್ ಆನ್, ನೀನು ಮುಂದಕ್ಕೆ ನೀನು ಹೋಗ್ಬೋದು. ಯು ಕ್ಯಾನ್ ಲಿವ್ ಫಾರ್ ಗಾಡ್, ಯುವರ್ ಲೈಫ್ ವಿಲ್ ಬಿ ಎಲಿವೇಟೆಡ್. ಯು ಕ್ಯಾನ್ ಏನಂತ ಹೇಳ್ಬೋದು, ನಿನ್ನ ಜೀವಿತವೆಲ್ಲ ದೇವರಿಗಾಗಿ ನೀನು ಜೀವಿಸಬಹುದು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋದು. ಹಾಗಾಗಿ ನಮ್ಗೆ ಪರಿಶುದ್ಧತ್ವ ಒಂದು ಸೀಕ್ರೆಟ್ ಏನಂತಂದ್ರೆ, ನಮ್ಗೆ ನಮ್ಮ ಜೀವಿತದಲ್ಲಿ ಇಟ್ ಈಸ್ ಆನ್ ಮಸ್ಟ್ ನೀಡೆಡ್ ಏನಂತ ಹೇಳ್ಬೋದು, ಒಂದು ವರ್ಡ್ ಆಫ್ ಗಾಡ್ ಮಸ್ಟ್ ನೀಡೆಡ್, ಒಂದು ಚೇಂಜ್ ನಮ್ಗೆ ಬೇಕಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯಾ. ನಾನು ನಂಬ್ತೇನೆ ಈ ವಾಕ್ಯಗಳು ನಮ್ಮನ್ನು ಅಶುದ್ಧ ಮಾಡಿದೆ ಎಂಬುದಾಗಿ. ಈ ವಾಕ್ಯ ಭಾಗವನ್ನು ನಾವು ಮುಗಿಸಿಕೊಳ್ಳುವಾಗ ಬ್ಯೂಟಿ ಆಫ್ ಹೋಲಿನೆಸ್ ಇಂದ ಹಿಡಿದು ನಾವು ದ ಸೀಕ್ರೆಟ್ಸ್ ಆಫ್ ಹೋಲಿನೆಸ್ 3ನೇ ವಾರವರೆಗೂ ಕೂಡ ನಾವು ಏನ್ ಕಲ್ತ್ಕೊಂಡಿದ್ದೇವೆ ಅದೆಲ್ಲ ಒಂದು ವಿಚಾರಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. ಪರಿಶುದ್ಧತ್ವ ಇಲ್ಲದೆ ದೇವರನ್ನ ಯಾರು ಕೂಡ ನೋಡುವುದಕ್ಕಾಗಲ್ಲ. ಇಡೀ ಒಂದು ಸೊಸೈಟಿ, ಇಡೀ ಒಂದು ವರ್ಲ್ಡ್, ಇಡೀ ಒಂದು ಎಲ್ಲಾ ಒಂದು ಕ್ರಿಶ್ಚಿಯನ್ ಸೊಸೈಟಿ ಏನ್ ಮಾಡ್ತಾ ಇದೆ ಅಂತ ಹೇಳುವಾಗ ಅರ್ಥ ಮಾಡಿಕೊಳ್ಳ್ರಿ. ಇಫ್ ದಟ್ ಇಸ್ ನಾಟ್ ಫೋಕಸಿಂಗ್ ಆನ್ ಹೋಲಿನೆಸ್, ಡೆಫಿನೆಟ್ಲಿ ಯು ಶುಡ್ ಫೋಕಸ್ ಆನ್ ಹೋಲಿನೆಸ್, ಡೆಫಿನೆಟ್ಲಿ ವಿ ಶುಡ್ ಫೋಕಸ್ ಆನ್ ಹೋಲಿನೆಸ್. ಯಾಕೆ ಅಂತಂದ್ರೆ ದ ಬೈಬಲ್ ಫೋಕಸಸ್ ಆನ್ ಹೋಲಿನೆಸ್. ನೀನು ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಲೈಫ್ ನಲ್ಲಿ ನಾವು ಬಿಸಿ ಆಗ್ತೇವೆ, ಬೇರೆ ಬೇರೆ ಟೀಚಿಂಗ್ ಗಳನ್ನ ನಾವು ತೆಗೆದುಕೊಳ್ತೇವೆ, ಬಟ್ ವಿ ಫರ್ಗಾಟ್ ದ ಹೋಲಿನೆಸ್ ಆಫ್ ಗಾಡ್. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಹೋಲಿನೆಸ್ ಆಫ್ ಗಾಡ್ ನ ನಾವು ಬಿಡುವಾಗ ವಿಲ್ ಕಂಪ್ಲೀಟ್ಲಿ ಏನಂತ ಹೇಳಿ ಲೂಸ್ ಎವ್ರಿಥಿಂಗ್ ಅಂತ ನಾವು ಹೇಳ್ಬೋದು. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಏನೇ ಇದ್ರು ಏನೇ ಇಲ್ಲ ಅಂದ್ರೂ, ನೀವು ಯಾವುದರಲ್ಲೇ ಬಿಸಿ ಆದ್ರೂ ಬಿಸಿ ಆಗಿಲ್ಲ ಅಂದ್ರೂ ಕೂಡ, ಕಮ್ ಟು ಹೋಲಿನೆಸ್ ಆಫ್ ಗಾಡ್, ಅಂಡರ್ಸ್ಟ್ಯಾಂಡ್ ದ ಹೋಲಿನೆಸ್ ಆಫ್ ಗಾಡ್, ಬಿಕಾಸ್ ಥ್ರೂ ಹೋಲಿನೆಸ್ ಯು ಕ್ಯಾನ್ ಎನ್ಕೌಂಟರ್ ಗಾಡ್ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಯಾವತ್ತಿಗೂ ಕೂಡ ಹೋಲಿನೆಸ್ ಅನ್ನ ಬಿಟ್ಕೊಡ್ಬೇಡ್ರಿ. ಪರಿಶುದ್ಧತ್ವವನ್ನ, ಪರಿಶುದ್ಧ ಜೀವಿತವನ್ನ, ಪರಿಶುದ್ಧತ್ವ ಜೀವಿತದ ರಹಸ್ಯಗಳನ್ನ ಮತ್ತು ಪರಿಶುದ್ಧತ್ವದಲ್ಲಿ ಇರ್ತಕ್ಕಂಥ ಸೌಂದರ್ಯವನ್ನ ಬಿಟ್ಟು ಕೊಡ್ಬೇಡ್ರಿ. ಅದೆಲ್ಲವನ್ನ ಹಿಡಿದುಕೊಂಡ್ರೆ ದೇರ್ ಈಸ್ ಎ ಗ್ಲೋರಿಯಸ್ ಫ್ಯೂಚರ್ ಫಾರ್ ಎವ್ರಿ ಒನ್ who believes and walks in purity ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಾಕ್ಯಗಳು ನಿಮ್ಮನ್ನ ಬೆನಿಫಿಟ್ ಮಾಡಿದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ನಾವಿರುವಂತಹ ಸ್ಥಳಗಳನ್ನ, ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ನಾವು ಮುಗಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ,
ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ. ಅನೇಕ ವಿಚಾರಗಳನ್ನು ತಿಳಿಸಿಕೊಡೋದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರ ದೇವ್ರೆ. ಹೌದು ಅಪ್ಪ, ಸೀಕ್ರೆಟ್ಸ್ ಆಫ್ ಹೋಲಿನೆಸ್ 3ನೇ ವಾರ ಕಡೆ ವಾರದಲ್ಲಿ ಅನೇಕ ಒಂದು ವಿಚಾರಗಳನ್ನ ನೀವು ಹೇಳಿಕೊಟ್ಟಿದ್ದೀರಾ ದೇವ್ರೆ. ಆ ಎಲ್ಲ ಒಂದು ವಾಕ್ಯಗಳ ಅನುಸಾರವಾಗಿ ನೀವು ನಮ್ಮನ್ನ ಬ್ಲೆಸ್ ಮಾಡಿ ಅಪ್ಪ, ಅದು ಆ ದೇವರ ಸ್ವಾಮಿ ಅಪ್ಪ, ನೀವು ನಮ್ಮನ್ನ ಮುಂದೆ ನಡೆಸ್ರು ಎಂಬುದಾಗಿ ನಾನು ಪ್ರಾರ್ಥಿಸಿ ಕೇಳಿಕೊಳ್ತೇನೆ ದೇವ್ರೆ. ವಾಕ್ಯ ಭಾಗವನ್ನ ನೋಡಿರುವಂತ ಪ್ರತಿ ಒಬ್ಬರೊಬ್ಬರನ್ನ ಹೇರಳವಾಗಿ ಆಶೀರ್ವದಿಸಬೇಕಾಗಿ ಎಲ್ಲ ವಿಚಾರ ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.